ಗ್ರಾಮಗಳಿಗೂ ಮಾಡಬೇಕು ಅಂತ 1957ರಲ್ಲಿ ಸಂಕಲ್ಪ ಮಾಡಿ ಕೆಲವು ದಿವಸಗಳ ಬಿಸಿ ನಂತರ 1969 ಇಸ್ವಿಯಲ್ಲಿ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಥದ ಶ್ರೀಮಠದ ಪೀಠಾಧಿಪತಿಗಳಾಗಿ 1971ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ಅಂದ್ರೆ ಹುಬ್ಬಳ್ಳಿಯಲ್ಲಿ ಬಿಟ್ಟರೆ ಎರಡನೇ ಅಖಿಲ ಭಾರತ ವೇದಾಂತ ಪರಿಷತ್ತವನ್ನು ಮಾಡಿ ಜಗದ್ಗುರು ಸಿದ್ಧಾರೂಢರು ಸಾಗಿದ ಅದ್ವೈತ ವೇದಾಂತ ತತ್ವವನ್ನು ವೇದಾಂತ ಪರಿಷತ್ತುಗಳ ದ್ವಾರ ಆರಂಭ ಮಾಡಿದವರು ಯಾರು? ಜಗದ್ಗುರು ಶಿವಾನಂದ ಭಾರತೀ ಮಹಾಸ್ವಾಮಿಯವರು 1971ನೇ ಇಸ್ವಿಯಲ್ಲಿ ಆರಂಭವಾದ ವೇದಾಂತ ಪರಿಷತ್ತ ಇಲ್ಲಿವರೆಗೆ ಅಂದರೆ ಸುಮಾರು 55 ವರ್ಷಗಳ ಪರ್ಯಂತರವಾಗಿ ಎಡಬಿಡದೆ ವೇದಾಂತ ಪರಿಷತ್ತುಗಳ ದ್ವಾರ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರವನ್ನು ತಿಳಿಯುತ್ತ ಒಂದಾಗಿ ಮಾಡಿರಿ, ವಿಶ್ವಶಾಂತಿಯನ್ನು ಪಡೆಯಿರಿ ನಮ್ಮ ದೇಶ ಸಂದೇಶವನ್ನು ಸಾರಿದ ಜಗದ್ಗುರು ಶಿವಾನಂದ ಭಾರತೀ ಅಪ್ಪಾಜಿಯವರನ್ನ ನಮ್ಮ ಶ್ಯಾಮಾನಂದ ವಕೀಲರು, ನ್ಯಾಯವಾದಿಗಳು ಹಾಗೂ ಶ್ರೀಮಠದ ಅಧ್ಯಕ್ಷರು ಬಸವರಾಜ ಕಲ್ಯಾಣ ಶೆಟ್ಟರು ಇನ್ನೂ ಅನೇಕ ಮಂದಿ ಟ್ರಸ್ಟಿಗಳೆಲ್ಲ ಕೂಡಿಕೊಂಡು ವೇದಾಂತ ಪರಿಷತ್ತವನ್ನು ವಿಶ್ವ ವೇದಾಂತ ಪರಿಷತ್ತವನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಆಗಬೇಕು. ನೀವು 7 ದಿನಗಳ ಪರ್ಯಂತರವಾಗಿ ಈ ವೇದಿಕೆ ಮೇಲೆ ಸನ್ನಿಧಿನ ಸ್ಥಾನ ಉಳಿಸಿಕೊಂಡು ನೀವು ಭಕ್ತಿಗಳ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅಪ್ಪಾಜಿಯವರು ಸಂತೋಷವಾಗಿ ಒತ್ತಿ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಮಾಡಿ ಅಂತ ಆಶೀರ್ವಾದವನ್ನು ಮಾಡಿದರು. ಅವರ ಆಶೀರ್ವಾದ ಬಲದಿಂದ ನಿರ್ವಿಘ್ನವಾಗಿ ತಾವು ಮಕ್ಕಳನ್ನು ಹಾಕಿದೆ. ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಇಲ್ಲಿವರೆಗೆ ಜರುಗಿ ಬರುತ್ತದೆ. ಅದರ ಹಿನ್ನೆಲೆ ಇನ್ನೊಂದು ಮಾತೇನು ಅಂದರೆ 1912ನೇ ಇಸ್ವಿಯೊಳಗೆ ಇನ್ನೊಂದು ಸುಂದರವಾದ ಈ ಕಾರ್ಯಕ್ರಮವನ್ನು ಸಿದ್ಧಾರೂಢ ಶ್ರೀಮಠದ ಟ್ರಸ್ಟಿಗಳೆಲ್ಲರೂ ಕೋರಿಕೊಂಡು ಅದರಲ್ಲಿ ಮುಖ್ಯವಾದ ಶ್ರಮ ವಹಿಸಿಕೊಂಡು ಇನ್ನೊಂದು 1912 ವರ್ಷದ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಿ ಅದ್ವೈತ ಈ ವರ್ಷ ಈ ವಿಶ್ವ ವೇದಾಂತ ಪರಿಷತ್ತನ್ನ ನಮ್ಮ ಕರ್ನಾಟಕದೊಳಗೆ ಯಾರಾದರೂ ಈ ವಿಶ್ವ ವೇದಾಂತ ಪರಿಷತ್ತನ್ನು ಹಮ್ಮಿಕೊಂಡವರು ಅನ್ನುವಂಥದ್ದು ಇಲ್ಲಿವರೆಗೆ ವೇದಾಂತ ಪರಿಷತ್ತನ್ನು ಸಾಕಷ್ಟಾಗಿಲ್ಲ. ಆದರೆ ವಿಶ್ವ ವೇದಾಂತ ಪರಿಷತ್ತವನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ಯಾರಿಗೆ ಅಂತಂದ್ರೆ ಜಗದ್ಗುರು ಸಿದ್ಧಾರೂಢರು ಅದ್ವೈತವನ್ನು ಸಾರಿದವರು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು. ಅದೇ ಅದ್ವೈತ ತತ್ವವನ್ನು ಪ್ರಸ್ತಾವಿಸಿದ ಸಾರವನ್ನೇ ಶಾಸ್ತ್ರದ ರೂಪವಾಗಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುಣ್ಯಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಕೈವಲ್ಯ ಚಕ್ರವರ್ತಿ ನಿಜಗುಣ ಶಿವಯೋಗಿಗಳು. ಅದನ್ನೇ ಆಯುಷ್ಯದ ಪರ್ಯಂತರವಾಗಿ ಸಿದ್ಧಾರೂಢರ ಶ್ರೀಮಠದಲ್ಲಿ ಪ್ರತಿನಿತ್ಯ ತಪ್ಪಲ ಶಾಸ್ತ್ರವನ್ನು ನಡೆಸಿಕೊಂಡು ಬಂದವರು ನಮ್ಮೆಲ್ಲರ ಆರಾಧ್ಯ ಜಗದ್ಗುರು.
ಪ್ರಸ್ತುತ